ಸೊ ಗುಡ್ ಮಾರ್ನಿಂಗ್ ಹೇಳ್ತಾ ಫ್ಯಾಟ್ ಟು ಫಿಟ್ 4 ಇವತ್ತು ಟೈಮ್ ಚೆಕ್ ಮಾಡೋಣ ಬನ್ನಿ. 5 ಕಾಲಿಗೆ ಎದ್ದಿದ್ದೀನಿ. ಸೊ ಇವತ್ತು ಹಂಗೆ ವೆಯ್ಟ್ ಚೆಕ್ ಮಾಡೋಣ. 4 ಗ್ರಾಮ್ ಎಕ್ಸ್ಟ್ರಾ ಆಗಿದೆ ಗುರು, ಯಾಕಂದರೆ ನೆನ್ನೆ ಕಾರ್ಡಿಯೋ ಮಾಡಿಲ್ಲ. ಸೊ ಅಲ್ಲಿಂದ ನನ್ನ ಮಧ್ಯಾಹ್ನ ಮೀಲ್ ರೆಡಿ ಆಗಿದೆ. ಸೇಮ್ ರೈಸ್, ಚಿಕನ್, ವೆಜಿಟೇಬಲ್ಸ್ ಮತ್ತು ನನ್ನ ಬೆಳಗ್ಗೆ ಮೀಲ್ ಎಗ್ಗು ಮತ್ತು ಓಟ್ಸು, ಬನಾನಾ, ಪೀನಟ್ ಬಟರ್. ಅಲ್ಲಿಂದ ಸೀದಾ ನಾನು ಕ್ಲಬ್ಬಿಗೆ ಹೊರಟೆ. ಕ್ಲಬ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದೆ, ಯಾಕಂದರೆ ಇವತ್ತು ಪಿ ಟಿ ಇರಲಿಲ್ಲ. ಅದರಿಂದ ಮನೆಗೆ ಬಂದು ದಬಾಕೊಂಡು 1 ಅವರ್ ಮತ್ತು ನನ್ನ 3ನೇ ಮೀಲ್ ರೈಸ್, ಚಿಕನ್, ವೆಜಿಟೇಬಲ್ಸ್, ಕರ್ಡ್. ಅಲ್ಲಿಂದ ಸೀದಾ ಗಣೇಶನ ಜೊತೆ ನಾವು ಜಿಮ್ಮಿಗೆ ಹೋದೆ. ಮತ್ತು ಇವತ್ತು ಪುಷ್ ವರ್ಕೌಟು. ಸೊ ಫ್ಲೈಸಿಂದ ಸ್ಟಾರ್ಟ್ ಮಾಡಿ, ಸೊ ಮತ್ತೆ ಅಲ್ಲಿಂದ ಇಂಕ್ಲೈನ್ ಪ್ರೆಸ್ ಸ್ಟಾರ್ಟ್ ಮಾಡಿದ್ವಿ. ನಾನು ಯಾಕಂದರೆ ವೆಯ್ಟ್ನ ನಾವು ಯಾವತ್ತೂ ಹೆವಿ ಹೊಡೆಯಲ್ಲ. ಸೊ ಮಾಡರ್ನ್ ವೆಯ್ಟಲ್ಲೇ ನಾವು ಮಸಲ್ ಟು ಮಸಲ್, ಮೈಂಡ್ ಟು ಮಸಲ್ ಕನೆಕ್ಟ್ ಮಾಡಿಕೊಂಡೆ ನಾನು ವರ್ಕೌಟ್ ಮಾಡೋದು. ಸೊ ಅಲ್ಲಿಂದ ಮತ್ತೆ ಇವತ್ತು ಇಂಕ್ಲೈನ್ ಫ್ಲೈಸ್ ಟೈಪ್ ಹೊಡಿತಾ ಇದ್ದೀನಿ, ಯಾಕಂದರೆ ನನ್ನ ಅಪ್ಪರ್ ಚೆಸ್ಟ್ ವೀಕ್ ಇದೆ. ಅದರಿಂದ ಅಪ್ಪರ್ ಚೆಸ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀವಿ. ಅಲ್ಲಿಂದ ಲ್ಯಾಟ್ರಲ್ ರೈಸ್ ಮುಗಿಸಿ ಮತ್ತೆ ಶೋಲ್ಡರ್ ಪ್ರೆಸ್ ಮಾಡಿ ಮತ್ತೆ ಕೇಬಲ್ ಪ್ರೆಸ್ ಡೌನ್ ಹೋದ್ವಿ, ಯಾಕಂದರೆ ಟ್ರೈಸಿಪ್ಸ್ ಮಸಲು ವೀಕ್ ಇದೆ ನಂದು. ಅದರಿಂದ ಮತ್ತೆ ಸಿಂಗಲ್ ಹ್ಯಾಂಡ್ ಮಾಡಿ ಅಲ್ಲಿಂದ ಓವರ್ ಹೆಡ್ ಮುಗಿಸಿ ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿ ಅಲ್ಲಿಂದ ಸೀದಾ ಮನೆಗೆ ಬಂದೆ. ಸೊ ನನ್ನ ಲಾಸ್ಟ್ ಮೀಲ್ ಜಾಕ್ ಫ್ರೂಟ್ ಮತ್ತು ವೇವ್ ಪ್ರೋಟೀನ್, ಓಟ್ಸ್, ಡಾರ್ಕ್ ಚಾಕ್ಲೇಟ್ ಮುಗಿಸ್ಕೊಂಡು ಇವತ್ತು ಕಾಡಿಗೆ ಹೋದೆ. ಇವತ್ತು ನಮ್ಮ ಗಣೇಶನ ಬಂದಿರಲಿಲ್ಲ, ಅದಕ್ಕೆ ನಾನು ಒಬ್ಬನೇ ವಾಕಿಂಗ್ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗಿ ನನ್ನ ಲಾಸ್ಟ್ ಫಿಸಿಯೋಥೆರಪಿ ಎವ್ರಿ ಡೇ ಮಾಡಬೇಕು. ಸೊ ಅದನ್ನ ಮುಗಿಸಿ, ಸೊ ಎಲ್ಲರಿಗೂ ಗುಡ್ ನೈಟ್ ಹೇಳ್ತಾ ಸಿಗೋಣ ನಾಳೆ. ಶುಭರಾತ್ರಿ.